ಅಂತಾರೆ. ಇನ್ನು ಅದೇ ಕಾಲಕ್ಕೆ RC DC ನೋಟಿಸ್ಗೆ ಉತ್ತರ ನೀಡಿದ್ದೇನೆ. ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವ ಕಾರಣ ಮುಂದಿನ ಆದೇಶಕ್ಕಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಅಂತೇಳಿ ಡಾಕ್ಟರ್ ಯುವರಾಜ್ ನಿರ್ದೇಶಕರು ಚಿತ್ರದುರ್ಗ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಅವರದಿಂದ ಅವ್ರು ಹೇಳಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಇಲ್ಲಿ ಗದ್ದಲಾಗಿದ್ದು ಸುಳ್ಳೇನಲ್ಲ, ಲಂಚ ಸಲುವಾಗಿ ವ್ಯವಹಾರ ಆಗಿದ್ದು ಸುಳ್ಳೇನಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ತನಿಖೆ ಆಗಲಿ ಅಂತೇಳಿ ಮತ್ತು ತನಿಖೆ ಆಗಲೇಬೇಕು. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ವೈದ್ಯಕೀಯ ಫೀಲ್ಡ್ದಲ್ಲಿ ಕಲಿಯೋದು ಭಾಳ ಕಷ್ಟದ ಕೆಲಸ. ಅದೇನೋ ಮಾಡಿ ಕಲ್ತಿರ್ತಾರೆ, ಅದರಲ್ಲೂ ಮೆರಿಟೋರಿಯಸ್ ವಿದ್ಯಾರ್ಥಿಗೆ ಪೆಟ್ಟು ಬಿಡಬಾರ್ದು, ಜೊತೆಗೆ ಜಲ್ದಿ ಮುಗಿಬೇಕು ಅದು. ಯಾಕಂದರೆ ಈಗಾಗಲೇ ಸಂಶೋಧನಾ ಈ ಏನು ಸಂಸ್ಥೆ ಅದ, ಇಲ್ಲಿ ಏನು ಕಾಲೇಜ್ ಓಪನ್ ಆಗಿದೆ, ಅಲ್ಲಿ ವಿಶೇಷ ಲೆಕ್ಚರರ್ಸ್ ಅಂದ್ರೆ ಆ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರೊಫೆಸರ್ಗಳ ಸಂಖ್ಯೆ ಭಾಳ ಕಡಿಮೆ ಅದ, ಭಾಳ ತೊಂದರೆ ಆಗ್ತದೆ. ಮತ್ತು ಆದಷ್ಟು ಅವ್ರು ಜಲ್ದಿ ತೊಗೊಂಡ್ರೆ ಒಳ್ಳೆಯ ಶಿಕ್ಷಣವನ್ನು ಆ ಮಕ್ಕಳಿಗೆ ಕೊಡೋದು ಸಾಧ್ಯತೆ ಐತೆ ಅನ್ನುವಂಥ ಮಾತುಗಳು ಸ್ಪಷ್ಟ ಆಗ್ತಾ ಇದ್ದಾವೆ. ಇವೆಲ್ಲ ನೆಲೆಯಲ್ಲಿ ಈ ಒಂದು ಪ್ರಾಧ್ಯಾಪಕ ಹುದ್ದೆಗೆ 50 ಲಕ್ಷ ಕೊಟ್ಟು ಹೋಗುವಂಥವ್ರು ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಯಾಕಂದ್ರೆ ದುಡ್ಡಿದ್ದವರು ಲಕ್ಷಗಟ್ಟಲೆ ಹಾಕಿರ್ತಾರೆ, ಇದೊಂದು 56 ಲಕ್ಷ ತೆಗೆದ್ರೆ ಏನಾಗೋದದ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಗಮನಿಸಬೇಕಾದ್ದೇನಪ್ಪ ಅಂದ್ರೆ ಈ ಪ್ರಾಧ್ಯಾಪಕ ಹುದ್ದೆ ಜೊತೆಗೆ ಪ್ರೈವೇಟಾಗಿ ಪ್ರಾಕ್ಟೀಸ್ ಮಾಡೋಕ್ಕೂ ಅನುಕೂಲಗಳಿದ್ದಾವೆಲ್ಲ. ಪೇಮೆಂಟು ಸಾಕಷ್ಟು ಇರ್ತದೆ, ಜೊತೆಗೆ ಅವ್ರಿಗೆ ಒಂದು ನಿಯಮಿತವಾದ ಉದ್ಯೋಗ ಸಿಕ್ಕಂಗಾಯಿತು. ಇಲ್ಲಿಯ ಮತ್ತು ಭಾಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ, ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುತ್ತಿರುವಂಥ ಈ ಎಲ್ಲ ಪ್ರಾಧ್ಯಾಪಕರು, ಇಂಥ ಒಂದು ಕಾಲೇಜುಗಳು ವರ್ಕ್ ಮಾಡುತ್ತಿರುವಂಥವ್ರು, ಅವರು ಪ್ರಾಧ್ಯಾಪಕ ವೃತ್ತಿ ಜೊತೆಗೆ ತಾವು ಮನೆಯಲ್ಲೂ ಖಾಸಗಿಯಾಗಿ ಪ್ರಾಕ್ಟೀಸ್ ಮಾಡುವ ಎಲ್ಲ ಅವಕಾಶಗಳು ಇರ್ತಾವೆ. ಹೀಗಾಗಿ ಇಲ್ಲೇ ಅವ್ಯವಹಾರಗಳು ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಅದಾವೆ ಅನ್ನೋದು ಅಷ್ಟು ಸ್ಪಷ್ಟ ಅದ. ಅದೇನೋ ಆಗಲಿ, ಆದಷ್ಟು ಶೀಘ್ರ ತನಿಖೆ ಆಗಲಿ, ತಪ್ಪಿತಸ್ಥರ ಶಿಕ್ಷಣ ಆಗುವ ಜೊತೆಗೆ ಯೋಗ್ಯರ ಆಯ್ಕೆಯಾಗಿ ಮೊದಲದು ಸರ್ಕಾರಿ ಕಾಲೇಜು ಚೆನ್ನಾಗಿ ನಡೀಲಿ, ಜೊತೆಗೆ ಅಲ್ಲಿರುತ್ತಿರುವಂಥ ಆಸ್ಪತ್ರೆಯಲ್ಲಿರುತ್ತಂಥ ಈ ಒಂದು ರೋಗಿಗಳಿಗೂ ಸಹಿತ ಒಳ್ಳೆಯ ಚಿಕಿತ್ಸೆ ಸಿಗುವಂಥ ವಾತಾವರಣ ಆಗಲಿ ಅನ್ನೋದು ಬಯಸ್ತಾ, ಇಂಥ ಒಂದು ಅತ್ಯುನ್ನತ ಈ ನಮಗೆ ಮಟ್ಟಿಗೆ ಆರೋಗ್ಯ ಭಾಳ ಅತ್ಯುನ್ನತವಾದ ವಿಷಯ, ನಮಗೆಲ್ಲರೂ ಬೇಕಾದಂಥ ವಿಷಯ. ಅದರ ಬದಲಾಗಿ ಒಳ್ಳೆಯ